ನಮಸ್ತೆ ವೀಕ್ಷಕರೇ, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆ ಸ್ವಾಗತ. ನೋಡಿ, ನಾನೀಗ ಮಂಗಳೂರಿನಲ್ಲಿ ಮಾಡುವ ನುಗ್ಗೆ ಸೊಪ್ಪಿನ ಅರೆಪದ ಅಡ್ಡೆ ಅಂತ ಹೇಳ್ತೇವೆ, ಅಂದರೆ ಮಸಾಲ ಅಡ್ಡೆ. ಇದು ಬೇಯಿಸಿ ಕಟ್ ಮಾಡಿ ಎಲ್ಲ ಇಟ್ಟದ್ದು ನೋಡಿ, ಭಾರಿ ರುಚಿಯಾಗ್ತದೆ ಇದು ತಿನ್ನಲಿಕ್ಕೆ. ಸೊಪ್ಪು ತಿನ್ನದವರಿಗೆ ಈ ರೀತಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಚೆಂದ ಮಾಡಿ ತಿಂತಾರೆ. ಹಾಗಾದರೆ ನೋಡುವ ಹೇಗೆ ಮಾಡೋದೆಂದು. 2 ಗ್ಲಾಸ್ನಷ್ಟು ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ ನಾನು. ಇದನ್ನು 3-4 ಸಲ ತೊಳೆದು 5 ಗಂಟೆ ನೆನೆಯಲಿಕ್ಕೆ ಇಡುವ. ನೋಡಿ, ಈಗ 5 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ ಇದು. ಮಿಕ್ಸಿ ಜಾರಿಗೆ ಉಪ್ಪು ಮತ್ತು ಅದಕ್ಕೆ ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ನುಣ್ಣಗೆ ಬೇಡ, ಒಂದು ರವೆಯಷ್ಟು ಆಗುವಷ್ಟು ಅದನ್ನು ರುಬ್ಬುವ ನಾವು. ಈಗ ಮೊದಲಿಗೆ ನಾನು ಸ್ವಲ್ಪ ಹಾಕಿದ್ದೇನೆ. ಇದು ಒಮ್ಮೆ ನುಣ್ಣಗಾದಮೇಲೆ ಇನ್ನೊಂದು ಸಲ ಹಾಕುವ ಸೆಕೆಂಡ್ ಬ್ಯಾಚಲ್ಲಿ. ನೋಡಿ, ರವೆ ಎಷ್ಟಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನೀಗ. ನೋಡಿ, ತೀರ ನುಣ್ಣಗಾಗಬಾರ್ದು, ಅಷ್ಟೇ ಗಟ್ಟಿ ಆಗ್ತದೆ ಅಡ್ಡೆ, ಅದಕ್ಕೋಸ್ಕರ ಸ್ವಲ್ಪ ತರಿ ಇದ್ದರೆ ಒಳ್ಳೆಯದಾಗ್ತದೆ. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ. ಈಗ ಇನ್ನೊಂದು ಉಳಿದ ಅಕ್ಕಿಯನ್ನು ಸಹ ಹೀಗೆ ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡುವ. ನೋಡಿ, ಇದು ಸಹ ಈಗ ಆಗಿದೆ ರುಬ್ಬಿ. ನುಗ್ಗೆ ಸೊಪ್ಪಿನ ಈ ಅಡ್ಡೆ ತುಂಬ ರುಚಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ನುಗ್ಗೆ ಸೊಪ್ಪಿದು ಇದನ್ನು ಒಂದೊಂದೇ ಎಲೆ ತೆಗೆದು ಮಾಡ್ಬೋದು, ಅಥವಾ ಪೇಪರಲ್ಲಿ ಹಿಂದಿನ ದಿನ ಕಟ್ಟಿ ಇಟ್ಟರೆ ಮರುದಿನ ಎಲೆ ಎಲ್ಲ ಬಿದ್ದಿರ್ತದೆ, ಆಮೇಲೆ ತೊಳೆದು ನಾವು ತೆಗೆದುಕೊಳ್ಬೋದು, ಅದನ್ನು ಉಪಯೋಗಿಸ್ಬೋದು. ನೋಡಿ, ಹೀಗೆ ಕಟ್ಟಿಟ್ಟಿದ್ದೆ. ನೋಡಿ, ನುಗ್ಗೆ ಸೊಪ್ಪಿದು ಈಗ ಈ ಒಂದು 2-3 ಹಿಡಿಯಷ್ಟು ಬೇಕಾಗ್ತದೆ. 3 ಹಿಡಿ ತೆಗೆದುಕೊಂಡಿದ್ದೇನೆ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವು. ಇದು ನಾವು ರುಬ್ಬಿದ ಅಕ್ಕಿ ಇದೆ ನೋಡಿ, ಅದಕ್ಕೆ ಚೆನ್ನಾಗಿ ಹೊಂದಿಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಮಿಕ್ಸ್ ಆಗಿದೆ ಇದು. ಒಂದು ಬಾಣಲೆಗೆ 2 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಚಮಚದಷ್ಟು ಜೀರಿಗೆ, 1/4 ಟೀ ಚಮಚದಷ್ಟು ಸಾಸಿವೆ, 1/4 ಟೀ ಚಮಚ ಕರಿಮೆಣಸು, ಮತ್ತು ಖಾರಕ್ಕೆ ನಮಗೆ ಬೇಕಾದಷ್ಟು ಕೆಂಪು ಮೆಣಸು. ನಾನಿಲ್ಲಿ 3 ಹಾಕಿದ್ದೇನೆ. ಇದು ಬೆಳಗ್ಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಹಾಗಾಗಿ ಖಾರ ಬೇಡ ಅಂತ. ಈಗ ನೋಡಿ, ಒಂದು 2 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಇದಕ್ಕೆ ಮಿಕ್ಸಿಗೆ ನಾನೀಗ. ಒಂದು ಅರ್ಧ ಟೀ ಸ್ಪೂನ್ ಅರಸಿನ, ಸ್ವಲ್ಪ ಹುಳಿ, ಒಂದು 4 ಬೆಳ್ಳುಳ್ಳಿ, ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ತುಂಡು ಮಾಡಿ ಹಾಕುವ. ಒಂದು ಅರ್ಧ ಭಾಗ ನಾನು ಒಗ್ಗರಣೆಗಂತ ತೆಗೆದಿಟ್ಟಿದ್ದೇನೆ ಇದರದ್ದು. ಇದನ್ನು ರುಬ್ಬುವ. ನುಣ್ಣಗಾಗಬೇಕಂತ ಏನಿಲ್ಲ ಇದು ಮಸಾಲೆಗೆ, ನಮಗೆ ಅಡ್ಡೆಗೆ. ನೋಡಿ, ನಾನೀಗ ರುಬ್ಬಿ ತೆಗೆದಿದ್ದೇನೆ. ಈಗ ಇದು ಅಡ್ಡೆಯನ್ನು ನೋಡಿ ಈ ರೀತಿ ಉಂಡೆ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿ ಹಬೆಯಲ್ಲಿ ಬೇಯಿಸಬೇಕು. ನಾನು ಇಡ್ಲಿ ಬೇಯುವ ಪಾತ್ರೆಗೆ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಈ ರೀತಿ ಉಂಡೆ ಮಾಡಿ ನಾನು ಅದಕ್ಕೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನೊಂದು 20-25 ನಿಮಿಷ ಬೇಯಿಸಬೇಕಾಗ್ತದೆ. ನೋಡಿ, ಎಲ್ಲ ಅಡ್ಡೆ ರೆಡಿ ಆಯ್ತು. ಈಗ ಇದು ಒಂದಕ್ಕೊಂದು ಅಂಟಬಾರ್ದಿಂದಿದ್ರೆ ಸ್ವಲ್ಪ ಹೊತ್ತು ಮುಚ್ಚಿ ಒಮ್ಮೆ ಅದು ಒಂದು ಬಿಸಿ ಆದಮೇಲೆ ಇನ್ನೊಂದು ರೌಂಡನ್ನು ಮೇಲಿಂದ ಇಡ್ಬೋದು, ಇಲ್ಲಾಂದರೆ ಸ್ವಲ್ಪ ಅಂಟು ತಿಳ್ಕೊಳ್ತೀವಿ ಅದಕ್ಕೋಸ್ಕರ. ನೋಡಿ, ಈಗ 20 ನಿಮಿಷ ಆಗಿದೆ, ಅಡ್ಡೆ ಚೆನ್ನಾಗಿ ಬೆಂದಿದೆ. ನಾನಿದನ್ನು ರಾತ್ರಿ ಮಾಡ್ತಾ ಇದ್ದೇನೆ, ಮರುದಿನ ಬೆಳಿಗ್ಗೆ ತಿನ್ನಲಿಕ್ಕೆ
ಇದು ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಹೀಗೆ ನಾನು ತುಂಡು ಮಾಡ್ತಾ ಇದ್ದೇನೆ ಇದನ್ನು ಚೌಕ ಚೌಕ ಆಕಾರದಲ್ಲಿ. ಇದನ್ನು ಮತ್ತೆ ಮಸಾಲೆಗೆ ಹಾಕಲಿಕ್ಕುಂಟು. ನಾವು ಇದನ್ನು ಹೀಗೆ ಸಹ ತಿನ್ಬೋದು. ನಾವು ಯಾವುದೇ ಪದಾರ್ಥ ಇದ್ದರೆ ಅದಕ್ಕೆ ಮುಳುಗಿಸಿ ಹೀಗೆ ಸಹ ತಿನ್ಬೋದು ನಾವು, ಚಟ್ನಿಯೊಟ್ಟಿಗೆ ಹೇಗೆ ಸಹ. ಇದು ನೋಡಿ, ಈಗ ಮಸಾಲೆ ಅಂದರೆ ಗ್ರೇವಿ ರೆಡಿ ಮಾಡಲಿಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೇನೆ ನಾನು. ಅರ್ಧ ಈರುಳ್ಳಿ ಉಂಟು ನೋಡಿ, ಅದನ್ನು ಸಣ್ಣಗೆ ತೆಳುವಾಗಿ ಕತ್ತರಿಸಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಒಗ್ಗರಣೆ ಮಾಡುವ ಹಾಗೆ ಸಾಮಾನ್ಯವಾಗಿ ಒಂದು ಬಂಗಾರದ ಬಣ್ಣ ಬರಬೇಕು, ಗೋಲ್ಡನ್ ಬ್ರೌನು. ಸ್ವಲ್ಪ ಕರಿಬೇವು ಹಾಕುವ. ಮತ್ತೊಂದು ಅರ್ಧ ಟೀ ಸ್ಪೂನ್ನಷ್ಟು ಹಿಂಗು ಹಾಕಿದ್ದೇನೆ ನಾನು. ನೋಡಿ, ಈಗ ಹಿಂಗೆ ಹಾಕ್ತಾ ಇದ್ದೇನೆ. ಈಗ ನಾವು ಮಸಾಲೆ ರುಬ್ಬಿಟ್ಟಿದ್ದೇವೆ ನೋಡಿ, ಅದನ್ನೀಗ ಹಾಕೊಳ್ಳೋದಕ್ಕೆ. ಚೆನ್ನಾಗಿ ಮಸಾಲೆ ಬೇಯಬೇಕು, ತೆಂಗಿನ ತುರಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಲೋ ಟು ಮೀಡಿಯಮ್ ಹೀಟಲ್ಲಿ ಇಡುವ ನಾವು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನೀರು ಜಾಸ್ತಿಯೇ ಹಾಕಬೇಕು, ಯಾಕಂದರೆ ಅದು ಅಡ್ಡೆ ಹಾಕುವಾಗ ಅದು ಮೇಲಿಂದ ನೀರು ಇರಬೇಕು ಅದಕ್ಕೆ. ಮರುದಿನ ಬೆಳಗಾಗುವಾಗ ಆ ನೀರೆಲ್ಲ ಅಡ್ಡೆ ಎಳೆದಿರ್ತದೆ ಅದು, ಹಾಗಾಗಿ ಅದು ರುಚಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ಈಗ ಒಳ್ಳೆ ಕುದೀತಾ ಇದೆ. ಈ ರೀತಿ ಕುದಿದ ಮೇಲೆಯೇ ಅದು ಕಟ್ ಮಾಡಿಟ್ಟ ಅಡ್ಡೆಯನ್ನು ಹಾಕಬೇಕು ನಾವು. ನುಗ್ಗೆ ಸೊಪ್ಪಿನ ಅಡ್ಡೆ ಇದು. ನಾವು ತುಳುವಿನಲ್ಲಿ ಅರೆಪದ ಅಡ್ಡೆ ಅಂತ ಹೇಳ್ತೇವೆ ಇದಕ್ಕೆ. ನೋಡಿ, ಅಡ್ಡೆಯನ್ನು ಹಾಕ್ತಾ ಇದ್ದೇನೆ, ಕಟ್ ಮಾಡಿಟ್ಟದನ್ನು. ಅಷ್ಟು ಅಡ್ಡೆ ಕಟ್ ಮಾಡಿದ್ದನ್ನು ನಾನು ಹಾಕ್ತಾ ಇದ್ದೇನೆ. ಇವಾಗ ಇದರಲ್ಲಿ ಮಸಾಲೆ ತುಂಬ ನೀರು ನೀರಾಗಿ ಕಾಣ್ತದೆ, ಆದರೆ ಅದು ರಾತ್ರಿ ಮಾಡಿಟ್ಟು ಬೆಳಗ್ಗೆಗೆ ತೆಗೆಯುವಾಗ ಪೂರ ಗಟ್ಟಿಯಾಗಿರ್ತದೆ. ಅಂದರೆ ಅದು ಅಡ್ಡೆ ಎಲ್ಲ ಅದರ ರಸವನ್ನು ಎಳೆದಿರ್ತದೆ. ಹಾಗಾಗಿ ನೋಡಿ, ಹೀಗಾಗಿದೆ. 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಕುದಿಸುವ, ಮತ್ತು ಮುಚ್ಚಿ ಇಟ್ಟು ಬಿಡುವ. ನೋಡಿ, ಕುದಿ ಬಂತು. ನಾವು ಮಂಗಳೂರಿನವರು ಇದೇ ರೀತಿ ಸಿಗಡಿ ಮತ್ತು ಮರುವೈ ಅಂತ ಹೇಳ್ತೇವೆ ನೋಡಿ, ಅದರ ಅಡ್ಡೆ ಮಾಡ್ತೇವೆ, ಕೆಸುವಿನ ಅಡ್ಡೆ ಮಾಡ್ತೇವೆ. ಇದೆಲ್ಲ ರುಚಿಯಾಗ್ತದೆ ತಿನ್ನಲಿಕ್ಕೆ. ಮಂಗಳೂರಿನಲ್ಲಿ ಇರುವವರದೆಲ್ಲ ಫೇವರೆಟ್ ಇದೆ ತಿಂಡಿಗಳು. ನೋಡಿ, ಈಗ ಆಯಿತು. ಈಗ ನೋಡಿ, ಆಫ್ ಮಾಡಿದೆ ನಾನು. ನೋಡಿ, ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಈ ರೀತಿ ಆಗಿದೆ ಅಡ್ಡೆ. ನೋಡಿ, ನೀರಾಗಿತ್ತು ನೋಡಿ, ಹಿಂದಿನ ರಾತ್ರಿ ಇಟ್ಟಾಗ ಒಳ್ಳೆ ಮಸಾಲೆ ಎಳೆದು ಬಿಡಿ ಬಿಡಿಯಾಗಿದೆ. ಈಗ ನೋಡಿ, ತಿನ್ನಲಿಕ್ಕೆ ನಮಗೆ ಈಗ ಅಡ್ಡೆ ರೆಡಿಯಾಗಿದೆ. ನಿಮಗೆ ಇಷ್ಟ ಅನ್ನಿಸಿದರೆ ಈ ಅಡಿಗೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.